ರೈತರ ಮಕ್ಕಳಿಗೆ ಕನ್ಯೆನ ಕೊಡವಲ್ರಾಗ್ಯಾರಿ, ಕನ್ಯೆನೇ ಸಿಗೋಲ್ಲಾಗ್ಯಾವ ಇವತ್ತು. ವಾಸ್ತವಿಕ ಸತ್ಯ ಇದು. ಒಟ್ಟ ನೌಕರಿದವಂಗ ಮದುವೆ ಮಾಡಬೇಕು, ಇಟ್ಟಿಟ್ಟ ಇರ್ತವ್ರಿ ಅವು, ಇಟ್ಟಿಟ್ಟು ಡಾಕ್ಟರ್ ಮದುವೆ, ಇಂಜಿನಿಯರ್ ಮದುವೆ, ಈ ತಬಲಾ ಬಾರ್ಸವ ಎಲ್ಲಿ ಹೋಗ್ಬೇಕು ನೀವು ಪಾಪ, ಇಷ್ಟು ಚಂದ ಅದ. ರೈತರ ಮಕ್ಕಳಿಗೆ ಕನ್ಯೆ ಕೊಡ್ರಿ, ಇಟ್ಟಿಟ್ಟ ಇರ್ತಾವು, ಇಂಜಿನಿಯರ್ನ ಮದುವೆ ಆಗು, ಡಾಕ್ಟರ್ನ ಮದುವೆ ಆಗು, ಅವ ಬೆಂಗಳೂರಂತ ವಿಮಾನ ನಿಲ್ದಾಣ ಪೈಖಾನಿ ಬೆಳಿಲ್ಬೇಕಾರ. ನಿಮ್ಮದನ್ನ ನಿಮ್ಮ ಸುದ್ದಿ ಏನು ಹೇಳಾನ ಹೆಣ್ಮಕ್ಳದು. ಇವ್ರ ಪದ್ಧತಿ ಇದಾವಪ್ಪ, ಇವ್ರದ್ದು ಪದ್ಧತಿ ಐತಿ. ಕನ್ಯೆ ನೋಡಕ್ಕೆ ಹೋಗ್ತಾರಲ್ಲ ಇವು, ಹೆಣ್ಮಕ್ಳು ಕರ್ಕೊಂಡು ಹೋಗಿರಲ್ಲ. ಇವ್ರದೊಂದಿಷ್ಟು ಪದ್ಧತಿ ಇದಾವು. ಏನು ಪದ್ಧತಿ ಅಂತಂದ್ರೆ ಗಾಡಿ ಮೇಲೆ ಫೋಟೋ ಇದ್ರೆ ಕನ್ಯೆ ಫಿಕ್ಸ್ ಆಕತ್. ಅರ್ಥ ಆಗಿತ್ತು, ಹೋಗಿ ಬಂದಾರ ಇವ್ರಿಬ್ರು. ಯಪ್ಪ ಅಂದ್ರೆ ಅತ್ತಿ ಫೋಟೋ ಗಾಡಿ ಮೇಲೆ ಇತ್ತಂದ್ರೆ ಕನ್ಯೆ ಫಿಕ್ಸ್. ಇವು ನಾನಾವತ್ತ ಮಂದಿ ಇತ್ತು ಮರ. ಗಾಡಿ ಮೇಲೆ ಫೋಟೋ ಇದ್ರೆ ನೋಡು, ಅಜ್ಜ ಟೈಪ್ಗೆ ತಗದ ಕ್ಯಾಮ್ರೆ ಬಿಟ್ಟು ಅತ್ತಿ ಫೋಟೋ ಗಾಡಿ ಮೇಲೆ ಇದ್ರೆ ಕನ್ಯೆ ಫಿಕ್ಸ್ ಆಗೈತಿ ಅಕ್ಕು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ನಮ್ಮ ಹುಡುಗರು ಪಾಪ. ಪುಣ್ಯಾತ್ಮರೇ, ನಿಮ್ಮ ಮಕ್ಕಳಿಗೆ ಹೇಳ್ರಿ. ನಾ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನೀವೇನು ಟಾಟಾ ಬಿರ್ಲಿ ಮೊಮ್ಮಕ್ಳು ಅದಿರಿನ? ಎಲ್ಲರೂ ರೈತನ ಮಕ್ಕಳೇ. ಒಂದಿಷ್ಟು ಗಳಿಸಿರ್ಬೋದು, ವ್ಯಾಪಾರ ಮಾಡಿರ್ಬೋದು, ಹೌದಲ್ಲ, ಹಣ ಇರ್ಬೋದು. ನಿಮ್ಮ ಮನೆಯೊಳಗೆ ಒಂದು ಗಂಡು ಒಂದು ಹೆಣ್ಣು ಇರ್ತೈತಿ, ಹೌದಲ್ಲ. ಇವನು ಒಕ್ಕಲ್ತನ ಮಾಡ್ತಿರ್ತಾನೆ, ನಿನ್ನ ಮಗಳೂ ಕಲಿತಿರ್ತಾಳೆ. ನಿನ್ನ ಮಗಳಿಗೆ ಮಾತ್ರ ನೀ ಏನು ಮಾಡ್ತಿರ್ತಿ? ನೌಕರಿ ತಗೊಂಬೇಕು, ನೌಕರಿ ತಗೊಂಡ್ಬೇಕು. ನಿನ್ನ ಮಗ ಕನ್ಯೆನ ಸಿಕ್ಕಿರೋದಿಲ್ಲ, ಹೌದಲ್ಲ. ಅವನು ಒಕ್ಕಲ್ತನ ಮಾಡ್ತಿರ್ತಾನೆ. ಹಾಗಾದ್ರೆ ಇನ್ನೊಬ್ರು ಯಾಕೆ ನಿನ್ನ ಮಗಳನ್ನ ಮಾತ್ರ ನೌಕರಿ ತಗೊಂಡು ಕೊಡ್ಬೇಕು, ನಿನ್ನ ಮಗಳಿಗೆ ಯಾಕೆ ಮಾತ್ರ ಕನ್ಯೆ ಕೊಡ್ಬೇಕು? ಪ್ರಶ್ನೆ ಹಾಕೋಬೇಕಲ್ಲ ಇದನ್ನು. ಪುಣ್ಯಾತ್ಮರು, ಇದನ್ನು ಯಾಕೆ ನಾ ಇಲ್ಲಿ ಹೇಳಕತ್ತೀನಿ ಅಂತಂದ್ರೆ ನಮ್ಮ ಬದುಕು ಭಾಳ ಅಧೋಗತಿಗೆ ಹೋಗೈತಿ. ಜವಾರಿ ಆಕಳು ಇರ್ಬೇಕ್ರಿ ಮನ್ಯಾಗ. ಜವಾರಿ ಆಕಳು ಇತ್ತು ಅಂತಂದ್ರೆ ಒಬ್ಬ ಡಾಕ್ಟ್ರ್ ಮನೆಯಾಗಿದ್ದಂಗೆ. ಏನ್ರಿ, ಒಂದು ಜವಾರಿ ಆಕಳು ನಮ್ಮ ಮನೆಯೊಳಗಿತ್ತು ಅಂತಂದ್ರೆ ಒಬ್ಬ ಡಾಕ್ಟ್ರ್ ಮನೆಯಾಗಿದ್ದ. ಟೈಮ್ ಭಾಳ ಆಗೈತಿ, ಹೇಳ್ಬೇಕಂದ್ರೆ ವಿಷಯ ಭಾಳ ಇತ್ತು ಕರೆ, ಆದರೆ ಸಮಯದ ಕೊರತೆ ಐತಿ. ನಮ್ಮ ರೈತರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನ. ನಾವೆಲ್ಲರೂ ರೈತಾಪಿ ವರ್ಗದವರದೇ. ಬರ್ರಿ, ನಾನು ಸಾವಯವ ಕೃಷಿ ಮಾಡಾಕತ್ತೀನಿ. ಒಂದು ಕಡೆ 150 ಎಕರೆ ಐತಿ, ಜವಾರಿ ಆಕಳ ಸಾಕಾಕತ್ತೀವಿ, ಔಷಧಿನೂ ತಯಾರು ಮಾಡಕತ್ತೀವಿ, ಏನೇನು ಬೇಕು ಪ್ರಾಡಕ್ಟ್ ಅವನ್ನೆಲ್ಲವನ್ನೂ ತಯಾರು ಮಾಡಕತ್ತೀವಿ. ನಿಮಗೆ ತಲೆಯನ್ನು ಕೂದಲು ಉದ್ರಾಕತ್ತಿದ್ರೆ ಹೇಳ್ರಿ, ನನ್ನ ಕಡೆ ಔಷಧಿ ಐತಿ. ನಿಮ್ಮ ಮುಖ ಲಕ ಲಕ ಹೊಳಿಬೇಕಾಗಿತ್ತು ಅಂದ್ರೆ ನನ್ನ ಕಡೆ ಔಷಧಿ ಐತಿ. ಚಲೋ ಅದೆಯಾ ಅಜ್ಜ ನೀನು? ಕರೆನಾಯ್ತು. ಮತ್ತು ಚಾಲೆಂಜ್ ಹೇಳ್ತೀನಿ. ನಿಮ್ಮ ತಲೆಯನ್ನು ಕೂದಲ ಉದುರಿದ್ರೆ ಉದುರಿ ಹೋಗಲಿ, ವಯಸ್ಸಿನ ತಕ್ಕಕ್ಕೂ ಉದುರಿದ್ರೆ ಅದ್ರ ಎರಡು ಪ್ರಶ್ನೆ, ಅದಕ್ಕೆ ಪ್ರಶ್ನೆ ಮಾಡು. ಈಗ ನಮ್ಮ ಶಿವಲಿಂಗ ಅದನ್ನು ಅವ್ನು ಮತ್ತು ಅವ್ನು ಬಾರಿಸೋದು ಬಿಟ್ಟು ಹೋಗಿ ಮದುವೆ ಆಗೈತೆ ಅವ್ನು. ಮತ್ತು ನೀವು ಯಾರು ವಿಚಾರ ಮಾಡಬೇಡ್ರಿ. ತಲೆಯನ್ನು ಕೂದಲು ಇಲ್ಲಿ ಹೆಣ್ಮಕ್ಳಿದ್ರಲ್ಲಿ ಒಂದು ಮನೆಯನ್ನು ಮದ್ದು ಹೇಳ್ತೀನಿ ನಿಮ್ಗೆ. ಒಂದಾರ್ದು ಇಲ್ಲಿ ಕುಂತಂಥವ್ರು ನಾವು ಯಾರು ಟಾಟಾ ಬಿರ್ಲಿನ ಮೊಮ್ಮಕ್ಕಳೆಲ್ಲ ಬಾಯಾಗಿನ ಬಂಗಾರ ಚಮಚ ಇಟ್ಕೊಂಬಂದೀವಿ ನಾವು ಇಲ್ಲ. ನಾವೆಲ್ಲರೂ ರೈತರ ಮಕ್ಕಳದೇವಿ, ಹೌದಲ್ಲ. ನಮ್ಮ ರೈತರು ಎಷ್ಟು ಕಷ್ಟಪಡ್ತಾರಂತಂದ್ರೆ ಅಷ್ಟು ಕಷ್ಟಪಡ್ತೀರಿ ನೀವು. ನಿಮಗೆ ಹೇಳೋದೇನು ಅಂತಂದ್ರೆ ರೈತರ ಮಕ್ಕಳು ಅದೇವಲ್ಲ ನಾವು. ಆ ರೈತರ ಜೀವನ ಹೆಂಗಾಗೈತಿ ಅಂತಂದ್ರೆ ಒಂದಿಷ್ಟು ಲಾಭಕ್ಕಾಗಿ ವಿಷ ಹಾಕಾಕತ್ತೀವಿ ಭೂಮಿಗೆ. ಏನು ಮಾಡಾಕತ್ತೀವಿ? ಲಾಭಕ್ಕಾಗಿ ಹೆಚ್ಚಿಗೆ ಇಳುವರಿ ತಗೋಬೇಕಂತ ಹೇಳಿ ಭೂಮಿಗೆ ವಿಷ ಹಾಕಕತ್ತೀವಿ. ನಾವೆಲ್ಲರೂ ವಿಷ ತಿನ್ನಾಕತ್ತೀವಿ. ನಾವು ತಿನ್ನೋದಲ್ಲ ಬಿಡ್ರಿ, ಅಜ್ಜರು ಬೇರೆ ಯಾವ್ದಾರು ಕೊಡ್ತೀವಿ ಅಂತ ನೀವು ತಿಳ್ಕೊಂಡ್ರಿ. ಇಲ್ಲ, ಹೆಂಗಾಗಿತ್ತು ಅಂದ್ರೆ ನಿಮಗೆ ಬರ್ತದೆ. ಉದಾಹರಣೆ ಹೇಳ, ನಿಮಗೆ ಹೆಂಗಪ್ಪ ಥೈರಾಯ್ಡು, ಮೊಣಕಾಲು ನೋವು, ನಿಮಗೆ ಏನೇನೈತಿ ಎಲ್ಲದಕ್ಕೂ ಔಷಧಿ ಕೊಡ್ತೀನಿ ನಾನು. ಬೇಕಾದ್ರೆ ನಿಮಗೆ ಪಾಳೆ ಹೆಚ್ಚಿ ಕುಂದ್ರಂದ್ರೆ ಬೆಳತನ ಕುಂದಿರ್ತೀನಿ. ಎಲ್ಲರಿಗೂ ಔಷಧಿ ಐತಿ. ನಿಮಗೆ ಎಂಥ ರೋಗ ಇದ್ರೂ ಅದನ್ನು ಆರಾಮ ಮಾಡ್ತೀನಿ ನಾನು. ಏನು, ಈಗ ನನ್ನ ಮಾತು ಕೇಳ್ರಿ. ಏನು ಅಂತಂದ್ರೆ ನಮ್ಮ ಜೀವನದ ಶೈಲಿ ಬದಲಾಗಿರೋದ್ರಿಂದ ನಾವು ತಿನ್ನುವಂಥ ಆಹಾರ ಪದಾರ್ಥದೊಳಗೆ ನಾವೇ ಸ್ವಯಂಕೃತ ಅಪರಾಧ ಮಾಡಿ ವಿಷ ಹಾಕೋದ್ರಿಂದ ನಮಗೆ ಬರಬಾರ್ದಂಥ ರೋಗಗಳು ಬರಾಕತ್ತವು. ಹಿರಿಯರು ಏನು ಹಂಗೆ ಒಂದು ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಹೆಚ್ಚಿಗೆ ಇದರ ಜಗಕ್ಕೆ ಹೋಗೋದಿಲ್ಲ ನಾನು. ಏನು ಅಂತಂದ್ರೆ ಈಗ ಎಣ್ಣೆ ಯಾವ್ದು ಏನ್ರಿ, ಮತ್ತು ಎಣ್ಣೆ ಅಂದ ತಕ್ಷಣ ಎತ್ತತ್ತಾಗ ಹೋಗ್ಬೇಡಪ್ಪ ಯಪ್ಪ ದೈವ, ಹನಿ ಬಡ್ಕೊಂತೀನಿ. ಮತ್ತು ಮನ್ಕೊಡ್ದ ನನಗೆ ಫೋನ್ ಹಚ್ಚಿಗಿಚ್ಚ ಅಡಿಗೆ ಹಾಕೋ ಎಣ್ಣೆ, ಹೌದಲ್ಲ. ಏನು ಬಜಿ ಗಿಜಿ ಮಾಡಿರೇನ? ಬಜಿ ಗಿಜಿ ಮಾಡ್ತೀರಿಲ್ಲ, ಶಾಂಡ್ಗೆ ಹಿಂಡಿ ಕರಿತೀರಿಲ್ಲ. ಅದನ್ನು ಕರಿಬೇಕಾದ್ರೆ ಎಣ್ಣೆ ಬೆಳೆಸ್ತೀವಲ್ಲ, ಯಾವುದು ಬೆಳೆಸ್ತೀರಿ ನೀವು? ರುಚಿ. ನೋಡ್ರಿ ಎಂಥ ಹೆಸರು ರುಚಿ ಅಂದ್ರೆ ಮತ್ತು ಪರಮ ಪವಿತ್ರ. ಅದು ಅದ್ರ ಮುಂದೆ ಗೋಲ್ಡ್ ಅಂತ.
ನಿಮ್ದು ಏನಾಗೈತಿ ಬಾಡಿ ಎಲ್ಲ ಒಳಗೆ ಟೊಳ್ಳು ಅಂತೇಳಿ ನಾನು ಹೇಳ್ತೀನಿ ಈಗ. ರುಚಿ ಗೋಲ್ಡ್ ಹೆಸರು ನೋಡ್ರಿ, ಪುಣ್ಯಾತ್ಮ ಇಟ್ಟವಂಗೆ ನೋಬೆಲ್ ಪ್ರಶಸ್ತಿ ಕೊಡ್ಬೇಕು. 1 kg ಶೇಂಗಾದ ಎಣ್ಣೆ ತಯಾರಾಗಬೇಕಾದ್ರೆ ಎಷ್ಟು kg ಶೇಂಗಾ ಹೊಕ್ಕ ಗೊತ್ತೈತೆ ನಿಮ್ಗೆ? ಹಾಂ ಏನು ರೀ? ಹಾಂ, ಮೊನ್ನೆ ನೀವು ಪ್ರವಚನ ಎಲ್ಲೇ ಹೇಳಿದ್ರಿ, ನಿಮ್ಮ ಧ್ವನಿ ಕೇಳೀನಿ ನಾನು. ಹಾಂ, ಭಾಳ ಚಂದ ಮಾತಾಡ್ತಾನಪ್ಪ ಮಾರಾಯ ಅವ. ಏನೈತಲ್ಲ ನಿಮ್ಮ ಹೆಸರು? ಹಾಂ ಹಾಂ, ಭಾಳ ಪರಿಚಯ ಅದನ, ಅದಕ್ಕೆ ಹಂಗೆ ಹೇಳಿದ್ನೆ. 1 kg ಎಣ್ಣೆ ತಯಾರಾಗಬೇಕಾದ್ರೆ 3.5 kg 4 kg ಇವ 3 kg ಹಿಡ್ಕೊಂಡ್ಬಿಡು ನೀವು, ಹೌದಲ್ ಬಿ? 3 kg ಶೇಂಗಾ ಕಾಳಿಗೆ ಅಜ್ಜರ್ ಎಷ್ಟು ಐತ್ರಿ? 1 kg ಶೇಂಗಾ ಕಾಳಿಗೆ ಹೌದು ನೋಡು, ಅವನು ಪುಣ್ಯಾತ್ಮನು ಎಷ್ಟು ಗಟ್ಟಿದ. 1 kg ಶೇಂಗಾ ಕಾಳಿಗೆ ಎಷ್ಟೈತ್ರಿ? 120 ರೂಪಾಯಿ. 1 kg ಶೇಂಗಾ ಎಣ್ಣೆಗೆ, ಪ್ಯೂರ್ ಶೇಂಗಾ ಎಣ್ಣೆಗೆ 1 kg ಶೇಂಗಾ ಎಣ್ಣೆಗೆ ಎಷ್ಟೈತ್ರಿ? 160 ಐತಿಲ್ರಿ ಹಿರಿಯಾರ? 200 ಅಲ್ರಿ, ಈಗ ನೀವು ಅಂಗಡಿಯಾಗ ತೊಗೊಂಬರ್ತಿಲ್ಲ, ಅದನ್ನು ಹೇಳ್ರಿ. 130, 140, 150, ಹೌದ್ರಿ? ಚಲೋ ಪ್ಯೂರ್ ಎಣ್ಣೆ ಹೌದಲ್ರಿ? ಶೇಂಗಾದ ಎಣ್ಣೆ ಅದನ್ನು ತಿನ್ನಕತ್ತೀರಿ ಇಲ್ಲಿ ನೀವು. ಹಂಗಾದ್ರೆ 1 kg ಶೇಂಗಾದ ಎಣ್ಣೆ ತಯಾರಾಗಬೇಕಾಗಿತ್ತು ಅಂದ್ರೆ 3 kg ಕಾಳು ಹೊಕ್ಕವು, ಹೌದಲ್ಲ? 3 kg ಕಾಳು ಹೋದ್ರು ಅಂತಂದ್ರೆ ಹೆಂಗೆ ಹೇಳಿದ್ರಲ್ಲ, 1 kg ಕಾಳಿಗೆ 120 × 3 360 ಆತಿಲ್ರಿ ಸರ್? 360 ರೂಪಾಯಿ ಬರೀ ಕಾಳಿಗೆ ಆತು, ಹೌದಾ? ಬರೀ ಕಾಳಿಗೆ 360 ರೂಪಾಯಿ ಆತಂದ್ರೆ ಅದನ್ನು ಸ್ವಲ್ಪ ಗಾಣದಾಗ ಹಾಕಿ, ಅದನ್ನು ಸ್ವಲ್ಪ ಮಿಷನ್ನಾಗ ಹಾಕಿ ಹೊರಗೆ ತಂದು ಪ್ಯಾಕೆಟ್ ಮಾಡಿ ನಿಮ್ಗೆ ಕೊಡ್ಬೇಕಾತಂದ್ರೆ ಒಂದು 50 ರೂಪಾಯಿ ಖರ್ಚಾಕತ್ತಿ, ಹೌದಲ್ಲ? ಅಂದ್ರೆ 400 ರೂಪಾಯಿ ಬರೀ ಆ ವಸ್ತುವಿಗೆ ಖರ್ಚಾಗತ್ತೆ ಅಂತಂದ್ರೆ ನಿಮಗೆ ಹೆಂಗೆ ರೀ ಅವರು 150, 160, 180 ಎಣ್ಣೆ ಕೊಡೋಕ್ಕೆ ಸಾಧ್ಯ ಐತಿ? ಯಾಕೆ ನಿಮಗೆ ಬರಬಾರ್ದಂಥ ರೋಗಗಳು ಬರಾಕತ್ತವು, ಕ್ಯಾನ್ಸರ್ ಬರಾಕತ್ತೈತಿ, ಥೈರಾಯ್ಡ್ ಬರಾಕತ್ತೈತಿ, ಹೆಣ್ಮಕ್ಳಿಗೆ ಗುಪ್ತ ರೋಗ ಬರಾಕತ್ತವು, ಇವ್ರಿಗೆಲ್ಲ ಮೊಣಕಾಲು ನೋವು ಬರಾಕತ್ತೈತಿ, ಇವ್ರಿಗೆ ರಟ್ಟ್ಯಾಗ ತಾಕತ್ತಿಲ್ಲ, ಸೊಂಟದಾಗ ತಾಕತ್ತಿಲ್ಲ, ಹಾಕಿರೋ ಪ್ಯಾಂಟ್ನು ನಿಂದ್ರವಲ್ದಾಗೈತಿ. ಬದುಕು ಯಾಕೆ ಹಿಂಗಾಗೈತಿ? ಅಂದ್ರೆ ತಿನ್ನಬಾರ್ದಂತ ತಿನ್ನಾಕತ್ತಿ, ಒಂದಕ್ಕೆ ಸೀಮಿತ ಆಗಿರಿ. ದುಡಿಯುವಂಥವ್ರು ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೊಕ್ಕಿದ್ರು, ಈಗ ಎಗ್ ರೈಸ್ ತಿಂದು ಹೊಂಟಾರ, ಉಪ್ಪಿಟ್ಟು ಕಟ್ಕೊಂಡು ಹೊಂಟಾರ, ಚುಮ್ಮರಿ ತಿನ್ಕೊಂಡು ಹೊಂಟಾರ. ಯಾಕೋ ಹಿಂಗ್ಯಾಕೆ ಮಾಡ್ತೀವೋ ತಮ್ಮ ಅಂತಂದ್ರೆ, ನಮ್ಮ ಮನೆಯಾಕೆ ಕಟ್ಟಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಕಟ್ಟಿ ಕೊಡ್ತಿರೋ? ಇಲ್ಲ, ನಿಮ್ಮ ದುರ್ಗವನ ಉಂಗ್ಲಿ. ಏನಾಗೈತೆ ನಮ್ಮ ಬದುಕು? ಅಂತ ಎಣ್ಣೆ ತಿನ್ನಬಾರ್ದನ್ನು ತಿನ್ನಾಕತ್ತೀವಿ. ಆ ಎಣ್ಣೆ ಹೆಂಗೆ ತಯಾರಾಕತ್ತಿ? ನಿಮಗೆ ಒಂದೇ ಉದಾಹರಣೆ ಹೇಳ್ತೇನೆ ನಿಮಗೆ. ಸತ್ತ ಹಂದಿ ಚರ್ಮದಿಂದ ಏನು ಮಾಡ್ತಾರಂತಂದ್ರೆ ಎಣ್ಣೆ ತಯಾರು ಮಾಡ್ತಾರ. ಅದ್ರ ಇನ್ನೊಂದು ಮುಂದೆ ಹೋಗಿ ವಿಷಯ ಹೇಳ್ತೇನೆ ನಿಮ್ಗೆ. ಈ ಕ್ರೂಡ್ ಆಯಿಲ್ ಅಂತ ಬರ್ತೈತಿ, ಪೆಟ್ರೋಲು ಡೀಸೆಲು ತಯಾರಾದ ಮೇಲೆ ಕ್ರೂಡ್ ಆಯಿಲ್ ಬರ್ತೈತಿ. ಆ ಕ್ರೂಡ್ ಆಯಿಲ್ ಏನು ಮಾಡ್ತಿದ್ರು ಅಂತಂದ್ರೆ ಸಮುದ್ರಕ್ಕೆ ಹಾಕಿದ್ರು. ವಿದೇಶದವರು ಸಮುದ್ರದಾಗಿದ್ದೆಲ್ಲ ಮೀನು ತೀರ್ಕೊಂಡು ಹೋದವು. ಅದಕ್ಕೆ ಸಮುದ್ರಕ್ಕೆ ಹಾಕಿದ್ರೆ ಸಮುದ್ರ ಹಾಳಾಕತ್ತೆ ಅಂತ ಹೇಳಿ ಬಕರಾಗಳು ಎಲ್ಲದವು ಅಂತ ನೋಡಿದ್ರು. ಯಾರ್ಯಾರು ಪೆಟ್ರೋಲ್ ಖರೀದಿ ಮಾಡ್ತಿದ್ರು ಅವ್ರ ಜೊತೆ ಒಂದು ಟ್ಯಾಂಕ್ ತೊಗೊಂಡ್ರೆ 10 ಟ್ಯಾಂಕ್ ಫ್ರೀ ಅಂತೇಳಿ ಕೊಟ್ಟರು. ಅದ್ರ ಗುಣ ಏನು ಅಂತಂದ್ರೆ, ನೀವು ಅರ್ಧ ಲೀಟ್ರ್ ಐತಿ ಅಂದ್ರೆ ಅದ್ರಾಗ 1 ಕಪ್ ಒಳ್ಳೇದೇನೆ ಹಾಕಿದ್ರೆ ಒಳ್ಳೇದೇನೆ ಆಗಿಬಿಡ್ತದೆ. ಅದನ್ನು ತಿಂದ್ರೆ ಏನಾಕತಿ ಅಂತ ಹೇಳ್ತೇನೆ ನಿಮಗೆ. 16 ವರ್ಷಕ್ಕೆ 15 ವರ್ಷಕ್ಕೆ ಮೈ ನೆರುವಂಥ ನಮ್ಮ ಹೆಣ್ಮಕ್ಳು ಇವತ್ತೇನಾಗಕತ್ತಾರಂತಂದ್ರೆ 9 ವರ್ಷದಿಂದ ಹಿಡ್ಕೊಂಡು 12 ವರ್ಷಕ್ಕೆ ಮೈ ನೆರಾಕತ್ತಾರೆ. ಇದು ಒಂದು ಭಾಳ ಆಘಾತಕಾರಿಯಾಗಿರುವಂಥ, ಅಂದರೆ ಆ ಎಣ್ಣೆಯನ್ನು ತಿಂದ್ರೆ ನಮ್ಮ ಮಕ್ಕಳು ಜಲ್ದಿ ಪ್ರೌಢಾವಸ್ಥೆಗೆ ಬರ್ತಾರೆ. ಮಕ್ಕಳಾಗೋ ಟೈಮ್ನಾಗ ಮಕ್ಕಳಾಗಂಗಿಲ್ಲ. ನೀವು ಚಲೋದು ತಿಂದಿರಿ ಅಂತ ಹೇಳಿ ನಿಮ್ಮ ಹೊಟ್ಯಾಗ ನಾವು ಹುಟ್ಟೇವಿ. ನನ್ನಂಥ ಯುವಕರು ಹೊಟ್ಯಾಗ ಲಗ್ನ ಮಾಡ್ಕೊಂಡ್ರೆ ಈಗ ಮಕ್ಕಳಾಗಕತ್ತವು. ಮುಂದಿನ ಪೀಳಿಗೆಗೆ ಅವ್ರ ಮಕ್ಕಳಿಗೆ ಮಕ್ಕಳಾಗೋದು ಡೌಟ್ ಐತಿ. ಯಾಕೆ ಡೌಟ್ ಐತಿ ಅಂತಂದ್ರೆ, ನಾವು ತಿನ್ನುವಂಥ ಎಲ್ಲ ವಿಷ ಪದಾರ್ಥಗಳು ನಮಗೆ ಮಾರಕ ಆಗಕತ್ತವು. ಅದಕ್ಕಾಗಿ ಸಾವಯವ ಕೃಷಿಯನ್ನು ಮಾಡ್ರಿ. ನಾ ಹೇಳಕ್ಕೆ ಹೊಂಟಿದ್ದ ಉದ್ದೇಶ ಇದು. ಸಾವಯವ ಕೃಷಿಯನ್ನು ಮಾಡ್ರಿ. ಎಷ್ಟ ಕಷ್ಟ ಆಗಲಿ ನೀವೇನಾದರೂ ನಿಮ್ಮ ಭೂಮಿಗೆ ವಿಷ ಹಾಕಕತ್ತಿದ್ರಿ ಅಂತಂದ್ರೆ ಇವತ್ತಿಂದ ಕಡಿಮೆ ಮಾಡ್ರಿ. ಏನು ಕಡಿಮೆ ಮಾಡಬೇಕು? 10 ಎಕರೆ ಹೊಲ ಇದ್ರೆ 1 ಎಕರೆ ಸಾವಯವ ಕೃಷಿಯನ್ನು ಮಾಡ್ರಿ. ಮುಂದಿನ ವರ್ಷ 2 ಎಕರೆ ಸಾವಯವ ಕೃಷಿಯನ್ನು ಮಾಡ್ರಿ. ಒಂದು ಸಂಕಲ್ಪವನ್ನು ಮಾಡ್ರಿ. ಭೂಮಿಗೆ ವಿಷ ಹಾಕಂಗಿಲ್ಲ, ಯಾರಿಗೂ ವಿಷ ತಿನ್ಸಂಗಿಲ್ಲ. ಬರಬಾರ್ದಂಥ ರೋಗಗಳು ಯಾಕೆ ಬರಾಕತ್ತವು ಅಂತಂದ್ರೆ, ನೀವು ಬರಿಬೇಕಾರೆ ನರಗುಂದ ಪಂಚಗ್ರಹ ಗುಡ್ಡದ ಹಿರೇಮಠಕ್ಕೆ ಗುಡ್ಡದ ಹಿಂದೆ 150 ಎಕರೆ ಮಠದ ಜಮೀನು ಐತಿ. 100 ಜವಾರಿ ಹಾಕ್ಲದವು. ನಾ ದನಕಾಯಿ ಸ್ವಾಮಿ, ಹೆಮ್ಮೆಯಿಂದ ಹೇಳ್ಕೊತೇನೆ. 100 ಆಕಳದವು. ಆ ಆಕಳದಿಂದ ಔಷಧಿಯನ್ನು ತಯಾರು ಮಾಡ್ತೇನೆ. ನಿಮಗೆ ಹೋಗದೇ ಇರತಕ್ಕಂಥ ರೋಗಗಳು ಯಾವ್ಯಾವದವು ನನಗೆ ಹೇಳ್ರಿ. ಬೇಕಾರೆ ಅದನ್ನು ಹೋಗಿಸ್ಲಿಲ್ಲ ಅಂದ್ರೆ ನರಗುಂದ ಪಂಚಗ್ರಹ ಗುಡ್ಡದ ಹಿರೇಮಠದ ಅಜ್ಜನ ಅಲ್ಲ ನಾ ಬೇಕಾರೆ. ನಮ್ಮ ಚಾಲೆಂಜ್ ಹಿಂಗೆ ಬೇಕಾರೆ
ಯಾರ್ಯಾರಿಗೆ ನಿಮಗೆ ಮೊಣಕಾಲು ನೋವು ಇದ್ರೆ ನಾ ಹೇಳ್ದಂಗೆ ಮಾಡಿಬಿಡ್ರಿ, ಚೊಕ್ಕ ಆರಾಮಕ್ಕಿರಿ ನೀವು. ನಿಮಗೆ ಯಾರು ಸದೃಢವಾಗಿರ್ತಕ್ಕಂಥ ದೇಹ ತಯಾರಾಗಬೇಕಾಗಿತ್ತು, ಉಕ್ಕಿನ ಮೈಯ ತಯಾರಾಗಬೇಕಾಗಿತ್ತು ಅಂತಂದ್ರೆ ನನಗೆ ಹೇಳ್ರಿ, ನಾ ಹೇಳ್ದಂಗೆ ನೀವು ಮಾಡಿದ್ರಿ ಅಂತಂದ್ರೆ ನೀವು ಸಹ ತಯಾರಾಗ್ತೀರಿ. ಇದನ್ನು ಯಾಕೆ ನಾ ಇಲ್ಲಿ ಹೇಳಕತ್ತೇನೆ ಅಂತಂದ್ರೆ ನಮ್ಮ ರೈತರ ಬದುಕು ಹಸನ ಆಗಬೇಕಾಗೈತಿ. ಇವತ್ತ ನಮ್ಮ ರೈತರು ಉದ್ಧಾರ ಆಗಬೇಕಾಗೈತಿ. ಈ ಜಗತ್ತಿನೊಳಗ ಒಬ್ಬ ಮಸ್ತಾರ್ ಇಲ್ಲ ಅಂದ್ರೆ ನಡಿತೈತಿ ಏನ್ರಿ, ಒಬ್ಬ ಮಸ್ತಾರ್ ಇಲ್ಲ ಅಂದ್ರೆ ನಡಿತೈತಿ, ಪ್ರಧಾನಮಂತ್ರಿ ಇಲ್ಲ ಅಂದ್ರೂ ನಡಿತೈತಿ. ಈ ದೇಶದೊಳಗ ನಮ್ಮಂಥ ಸ್ವಾಮಿಗಳು ಇಲ್ಲ ಅಂದ್ರೂ ನಡಿತೈತಿ, ಡಾಕ್ಟರ್ ಇಲ್ಲ ಅಂದ್ರೂ ನಡಿತೈತಿ. ರೈತ ಇಲ್ಲ ಅಂತಂದ್ರೆ ನಡೆಯಂಗಿಲ್ಲ. ಮಣ್ಣು ತಿನ್ನಕ್ಕಾಕತ್ತೇನ್ರಿ? ಮಣ್ಣು ತಿನ್ನಕ್ಕಾಕತ್ತೇನ? ಸಾಧ್ಯನೇ ಇಲ್ಲ. ಮದ್ದು ಆಹಾರವೇ ಆರೋಗ್ಯ ಆಗ್ಬೇಕಾಗೈತಿ. ಇವತ್ತು ನಮ್ಗೆ ಆಹಾರ ತಿಂದಾಗ ಆರೋಗ್ಯ ಬರುತ್ತೆ, ಗುಳಿಗೆ ತೊಗೊಂಡ್ರೆ ಬರಂಗಿಲ್ಲ. ಬದುಕು ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಹೋಗಿಬಿಟ್ಟತಿ, ಅದನ್ನು ಹೊಳ್ಳಿ ತರಬೇಕಾಗೈತಿ. ಆಧ್ಯಾತ್ಮದ ಜೊತೆಗೆ ಆರೋಗ್ಯನ ಮುಖ್ಯ ಅಂಥೇಳಿ ಈ ಮಾತು ಹೇಳಕತ್ತೀನಿ ನಾನು. ನಿಮ್ಮ ತಲೆಯಾಗ ಒಂದಿಟ್ಟುಗೋರಿ, ನಿಮಗೇನಾದರೂ ಬೆಳಗ್ಗೆ ಎದ್ದ ತಕ್ಷಣ ಏನ್ರಿ, ಬೆಳಗ್ಗೆ ಎದ್ದ ತಕ್ಷಣ ಚರಿಗೆ ಹಿಡಿದ್ರೆ ಒಬ್ಬೊಬ್ರು ಅರ್ಧ ತಾಸು 15 ನಿಮಿಷ 20 ನಿಮಿಷ ತಿನ್ಕ್ತಿರ್ತಾರ. ಗೊತ್ತಾಗ್ತಿಲ್ಲ? ತಿನ್ಕ್ತಿರ್ತಾರ, ಬರಂಗ ಇಲ್ಲದು. ಚರಿಗೆ ತೊಗೊಂಡು ಹೋಗಿರ್ತಾರ, ಬರಂಗ ಇಲ್ಲದು. ಒಬ್ಬೊಬ್ರಂತೂ ಕೈಯಾಗ ಹಿಂಗೆ RMD ಹಾಕ್ಕೊಂಡು ಹಿಂಗೆ ತಿಕ್ಕಿ ಹಿಂಗೆ ಒಕ್ಕೊಂಡ್ರಂದ್ರೆ ಹಿಂದೆ ಚಕ್ಲಿ ಬದ್ದಂಗೆ ಬೀಳ್ತಿರ್ತೀವಿ. ಅಂದ್ರೆ ಗುಟ್ಗ ಹಾಕ್ಕೊಂಡಾಗ ಒಂದಿಷ್ಟು ಮಂದಿಗೆ ಪೈಖಾನೆಗೆ ಹೋಗೋ ಮುಂದಾಗ ತಂಬಾಕ ಹಾಕ್ಕೊಂಡು ಹೋಗಿರ್ತಾರೆ, ಎಲೆ ಅಡಿಕೆನ ಹಾಕ್ಕೊಂಡೋಗಿ ಅದನ್ನು ಹಾಕ್ಕೊಂಡು ನಾವು ಒಬ್ಬನು ಕೇಳಿದ್ನೆ, ಏನು ತಮ್ಮ ಇಷ್ಟ್ಯಾಕೆ ಅರ್ಜೆಂಟ್ ಹೋಗಿ ಅಂತಂದೆ ನಾನು. ಅದರ ತಡ್ರಿ ಅಂತ ನಾವು ಗುಟ್ಟಗೆ ಹಾಕ್ಕೊಂಡು ಹಿಂಗೆ ಚರಿಗೆ ಹಿಡ್ಕೊಂಡು, ಯಾಕೆ ಓದ್ತಮ್ಮ ಅದನ್ನು ಹಾಕ್ಕೊಂಡಾಗ ಬರ್ತೇ, ಅದನ್ನು ಹಾಕ್ಕೊಳ್ಳಿ ಅಂದ್ರೆ ಬರೋದೇ ಇಲ್ಲರಿ ಅಜ್ಜಾರ ನಮಗೆ. ಎಲ್ಲೆಲ್ಲಿಗೆ ಹೋಗೈತೆ ನೋಡ್ರಿ ಬದುಕು. ಹಂಗಂದ್ರೆ ಸರಳ ಹೋಗ್ಬೇಕ್ರಿ ಅಜ್ಜಾರ. ಅಂದ್ರೆ ಏನು ಮಾಡ್ಬೇಕಂತ ಹೇಳ್ತೀನಿ ನಿಮಗೆ. ಸರಳ ಬೆಳಿಗ್ಗೆ ಎದ್ದ ತಕ್ಷಣ 10 ರಿಂದ 10 ನಿಮಿಷ ಸಾಕು, ಸುಮ್ಮನೆ ಎದ್ದು ಹೊರಗೆ ಬರ್ಬೇಕು. ಪೈಖಾನೆಗಿಂದ ಹೊರಗೆ ಹೋಗಿದ್ರು, ಪೈಖಾನೆಯಿಂದ ಹೊರಗೆ ಬಂದ್ರು ಅಜ್ಜಾರ. ಸರಳ ಅಂತಂದ್ರೆ ಏನು ಗೊತ್ತಾ? ಮನೆಯನ್ ಮದ್ದು. ಇದು ಅಮೇರಿಕದ ಒಬ್ಬ ದೊಡ್ಡ ವಿಜ್ಞಾನಿ ಕಂಡು ಹಿಡ್ದಾನ. ಅದ್ರ ಹೆಸರು ಕರಿಬೇವು ಅಂತ ಕರೀತಾರೆ. ನೋಡು, ಗೋನ್ ಹಾಕ್ತೀರಿ. ಕರಿಬೇವು ಗೊತ್ತೈತೆ ಇಲ್ಲಿ ನಿಮಗೆ? ಹಾಂ, ಕರಿಬೇವು ಒಂದು 10-15 ಎಲೆ ಕರಿಬೇವು ರೀ, 10-15 ಎಲೆ ಕರಿಬೇವು, ಒಂದು 3 ಚಿಟಿಕಿಗೆ ಬರುವಂಥ ಜೀರಿಗೆನ ತಗೊಂಡು ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಯಾಗ ಸುಮ್ಮನೆ ಅದನ್ನು ಅಗದು ತಿಂದ ಅದರ ರಸಾನ ಕುಡಿದು ಹಿಂಗೆ ಬಿಟ್ಟು ಅದನ್ನು ನುಂಗಿ ಬಿಟ್ರಿ ಅಂತಂದ್ರೆ ಮರನೇ ದಿವಸ ಚರಿಗೆ ಹಿಡ್ಕೊಂಡು ಹೋದ್ರೆ ಹಿಂಗೆ ಚರಿಗೆ ಉಳಿಸ್ದಂಗೆ ಆಕತಿ. ಸರಳ ಹೊಕ್ಕತ್ರಿ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ ನೀವು. ಒಂದು 4 ರಿಂದ 5 ದಿವಸ ಮಾಡ್ರಿ ನೀವು, ನಿಮ್ಮದು ಹೊಟ್ಟೆ ಸಾಪಕತ್ತಿ. ಬರೀ ಕರಿಬೇವು ಜೀರಿಗೆ ತಿನ್ನೋದ್ರಿಂದ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಅದರಿಂದ ಇನ್ನೊಂದು ಏನು ಉಪಯೋಗ ಅಂತಂದ್ರೆ, ನೀವು ಹಿಂಗೆ ತಲೆ ಬಾಚ್ಕೊಂತಿರ್ತೀರಿಲ್ಲ, ಹಿಂಗೆ ತಲೆ ಬಾಚ್ಕೊಂಡು ಏನು ಬರ್ತಾವೆ? ನನ್ನ ನಗಿಸಿದ್ನಲ್ಲೋ ಮರೆ, ಅವ ಏನೋ ಅಂದ್ಬಿಡು, ಹೋಲಿ ನನ್ನ ಭಯಾಗ ಬೇಡ. ತಲೆನ ಕೂದಲು ಬರ್ತಾವಲ್ಲ ನಿಮಗೆ, ಉದುರ್ತಿದ್ವು ಅಂದ್ರೆ ತಲೆನ ಕೂದಲ ಏನು ಮಾಡ್ತಿದ್ರಿ ಅವನ್ನ ಹಿಂದಿನ ಕಾಲದಾಗ? ಏಮ್ಮ ಕೂದಲವು ಪಿನ್ನು ಸೂಜಿವು ದಾರ ಅಂತ ಬರ್ತಿದ್ದಿಲ್ಲ. ಅವ್ರು ಮಾರಕ್ಕೆ ಕೊಡ್ತಿದ್ರು, ಒಂದಿಷ್ಟೇನೋ ಸಾಮಾನು ತೊಗೊಂತಿದ್ರು. ನೋಡ್ರಿ, ಕೂದ್ಲಕ್ಕೆ ಕಿಮ್ಮತ್ತೈತಿ, ಈ ಶರೀರಕ್ಕೆ ಕಿಮ್ಮತ್ತಿಲ್ಲ. ಹೌದಲ್ಲ? ಆ ಕೂದಲು ಉದುರಬಾರ್ದು ಅಂದ್ರೆ ಔಷಧಿ ಹೇಳ್ಬೇಕಾಗೈತಿ. ಅದಕ್ಕೆ ಅದನ್ನು ಹೇಳಿದ್ದು ನಿಮ್ಗೆ. ನಿಮ್ಮ ಕೂದಲ ಹಿಂಗೆ ಬಾಚ್ಕೋರಿ, ಅವ್ನು ತೆಗೆದು ಎನಿಸಿಡ್ರಿ. ನೀವು ಎನಿಸಿಡ್ರಿ. ಯಾವಾಗ ನೀವು ಕರಿಬೇವು ಮತ್ತು ಜೀರಿಗೆ ತೊಗೊಂಡು ತಿನ್ನಕ್ಕೆ ಪ್ರಾರಂಭ ಮಾಡ್ತೀರಿ, 45 ದಿವಸ ತಿನ್ಬೇಕ್ರಿ. ಏನ್ರಿ, 45 ದಿವಸ ನೀವು ತಿಂದಿದ್ದ ಕರೆ ಆಯಿತು ಅಂತಂದ್ರೆ ನಿಮ್ಮ ತಲೆಯಾಗ ಉದುರುವಂಥ ಕೂದಲು ಕಡಿಮೆ ಆಕವು. ಬಿಳೆ ಕೂದಲು ಆಗಾಕತ್ತಿದ್ವು ಅಂದ್ರೆ ವಯಸ್ಸಿದ್ರೆ ನಿಲ್ತವು, ವಯಸ್ಸಾದ್ರೆ ಅಕ್ಕಿರ್ತಾವು. 2 ಉದಾಹರಣೆ ಆತ ನಿಮ್ಮ ತಲೆಯಾಗ. ಏನು ಆಲ್ ಕ್ಲಿಯರ್ ಹಚ್ಕೊತೀರಿ ನೋಡಿ, ಹೆಸರು ಹೆಂಗಿಟ್ರ? ಕ್ಲಿನಿಕ್ ಪ್ಲಸ್ ಅಂತ ಅದನ್ನು ಹಚ್ಕೊಂಡ್ರೆ ಆಲ್ ಕ್ಲಿಯರ್. ನಿಮ್ಮ ತಲೆಯಾಗಿದ್ದು ಕೂದಲ ನೀವು ಅದನ್ನು ಹಚ್ಕೊಂಡೆ ಶಿವಲಿಂಗ ಇಲ್ಲಲ್ಲ, ಆಲ್ ಕ್ಲಿಯರ್. ಎಂತೆಂಥ ಹೆಸರು ಇಟ್ಟಾರೆ ನೋಡಿ ಅವಕ್ಕೆ. ನೀವೇನಾದರೂ 40 ರಿಂದ 45 ದಿವಸ ಜೀರಿಗೆ ಮತ್ತು ಕರಿಬೇವು ತಿಂದಿದ್ದ ಕರೆ ಆಯಿತು ಅಂದ್ರೆ, ನೀವು 41ನೇ ದಿವಸದಿಂದ ನೀವು ಬಾಚುಗಳು ತೆಗೆದಿಡ್ರಿ, 1ನೇ ದಿವಸ ತೆಗೆದಿಡ್ರಿ, ಎನಿಸಿ ನೋಡ್ರಿ, ಉದುರುವಂಥ ಕೂದಲು ಕಡಿಮೆ ಆಗದೇ ಇದ್ರೆ ನನ್ನ ಕೈ ಹಿಡಿದು ಕೇಳ್ರಿ. ಇನ್ನೂ ಒಂದು ಹೇಳ್ತೀನಿ ನಿಮಗೇನಾದ್ರು ದೂರ ದೃಷ್ಟಿ, ಸಮೀಪ ದೃಷ್ಟಿ ಕಡಿಮಿತ್ತು ಅಂದ್ರೆ, ಕರಿಬೇವು ತಿಂದಿದ್ದ ಕರೆ ಆತಂದ್ರೆ ಅದು ಸತ್ಯಕ್ಕೆ ಕಡಿಮೆ ಆಕತಿ. ದೂರ ದೃಷ್ಟಿ ಇದಕ್ಕೆ ಕಡಿಮೆ ಇತ್ತಂದ್ರೆ ಅದು ಕಡಿಮೆ ಆಕತಿ. ಸಮೀಪ ದೃಷ್ಟಿ ಇತ್ತಂದ್ರೆ ದೃಷ್ಟಿ ದೋಷನೂ ಹೋಗುತ್ತೆ.
ಬರೀ ಒಂದು ಕರಿಬೇವು ಒಂದು ಜೀರಿಗೆ ಒಳಗೆ ಇಷ್ಟು ತಾಕತ್ತೈತಿ ಅಂತಂದ್ರೆ ಏನೇನು ತಿನ್ನಕತ್ತೀವ್ರಿ, ಎಂಥದ್ದು ತಿನ್ನಕತ್ತೀವಿ, ನಮ್ಮ ಕಬರ್ ಇಲ್ಲದ ಜೀವನ ಎತ್ತಾಗರ ಹೊಂಟತಿ. ಅದಕ್ಕಾಗಿ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವ, ಸುಬ್ರಹ್ಮಣ್ಯ ಸ್ವಾಮಿಯ ಈ ಒಂದು ಗುಡಿಯ ಉದ್ಘಾಟನಾ ಸಮಾರಂಭದೊಳಗೆ ನೋಡ್ರಿ 11 ದಿವಸ ಅಜ್ಜವ್ರ ಮೌನ ಅನುಷ್ಠಾನ ಮಾಡಕತ್ತಾರೆ. ಸಂಕಲ್ಪ ಅಂದ್ರೆ ಎಂತೆಂಥವು ಇರ್ತಾವ್ರಿ, ಎಂತೆಂಥ ಸಂಕಲ್ಪ ಗೊತ್ತಿಲ್ದಂಗನ ನಮ್ಮ ಬದುಕಿಗೆ ಹಾಳಾಗಾಕ ಅವರು ಕಾರಣೀಕರ್ತರಾಗ್ತಾರೆ. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕು, ನಾವು ಎಂಥವ್ರ ಸಂಘ ಮಾಡಬೇಕು, ಯಾರ ಜೊತೆ ಇರಬೇಕು, ಯಾರು ಹೆಂಗಿರ್ತಾರಂತಂದ್ರೆ ಹೇಳಿದ್ದಿಲ್ಲ ನಿಮ್ಗೆ, ನಮ್ಮ ಜೊತೆಗೇನ ಇರ್ತಾರೆ, ನಮ್ಮಂಗನ ಬೆಲ್ಲದಂಗೆ ಮಾತಾಡಿರ್ತಾರೆ. ನೀನೋ ನಿನಕ್ಕಿಂತ ಯಾರೂ ಇಲ್ಲ ಅಂತಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಬದುಕಿಗೆ ಚೂರಿಯನ್ನು ಹಾಕುವಂಥ ಸ್ನೇಹ ನಮಗೆ ಚಲೋ ಅಲ್ಲ ಅನ್ನುವಂಥದ್ದನ್ನು ಇವತ್ತು ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವದಲ್ಲಿ, ಅದರ ಜೊತೆಗೆ ದೇವಸ್ಥಾನದ ಉದ್ಘಾಟನೆಯಲ್ಲಿ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಪುಣ್ಯಾತ್ಮರ, ಇಲ್ಲಿವರೆಗೆ ಆಧ್ಯಾತ್ಮದ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟೆ ನಾನು. ಆದ್ರೆ ಇವತ್ತು ನಾವು ಸ್ವಾಮಿಗಳು ಪುರಾಣ ಪ್ರವಚನಗಳನ್ನು ಹೇಳ್ಕೊಂತ ಹೊಂಟೀವಿ, ಹೌದಲ್ಲ? ಹೇಳ್ಕೊಂತ ಹೇಳೋದ್ರೊಳಗೆ ಆಧ್ಯಾತ್ಮ ಬಹಳ ಮುಖ್ಯ. ಆಧ್ಯಾತ್ಮ ಇಲ್ಲ ಅಂತಂದ್ರೆ ಬದುಕು ಇಲ್ಲ, ಬದುಕು ಸಾಕ್ಸಕ್ಕಾಗಂಗಿಲ್ಲ. ಅದ್ರ ಜೊತೆಗೆ ಆರೋಗ್ಯನೂ ಬಹಳ ಮುಖ್ಯ ಐತಲ್ರಿ, ಹೌದಲ್ಲ? ಆಧ್ಯಾತ್ಮದ ಜೊತೆಗೆ ಆರೋಗ್ಯನೂ ಬಹಳ ಮುಖ್ಯ ಐತಿ. ಹಾಗಾದರೆ ನಮ್ಮ ಬದುಕು ಯಾವ ಕಡೆ ಸಾಗಕತ್ತೈತಿ ಇವತ್ತು? ನಮ್ಮ ಜೀವನ ಯಾತ್ರ ಕಡೆ ಹೊಂಟೈತಿ ಇವತ್ತು? ನಾವು ಏನು ಮಾಡಾಕತ್ತೇವಿ ಎನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಹಾಕ್ಕೊಂಡಿದ್ದ ಕರೆ ಆಯಿತು ಅಂದರೆ ಪುಣ್ಯಾತ್ಮರ, ನಮ್ಮ ಬದುಕಿನಂಗೆ ಉಳಿದಿಲ್ಲ, ನಮ್ಮ ಬದುಕು ಅಧೋಗತಿಗೆ ಹೋಗೈತಿ. ನಾ ಹೇಳುವಂಥ ಉದ್ದೇಶ ಏನು ಅಂತಂದ್ರೆ, ನಮ್ಮದು ಹಳಿ ತಪ್ಪೈತಿ. ಏನು ಹೇಳಕತ್ತೀನಿ ನಾನು? ನಮ್ಮದು ಹಳಿ ತಪ್ಪೈತಿ. ಆ ಹಳಿಯನ್ನು ಮತ್ತೆ ಮರಳಿ ಆ ಚಕಡಿಗಾಲಿಗೆ ಹಾಕಬೇಕಾಗಿತ್ತು ಅಂದರೆ ಹೆಂಗೆ? ನನ್ನ ಮಾತು ನಿಮ್ಗೆ ಅರ್ಥ ಆಗವಲ್ದಂತ ನನಗೆ ಅನ್ಸಾಕತ್ತೈತಿ. ಏನು ನಮ್ಮ ಬದುಕಾಗಿ ಉಳಿದಿಲ್ಲ ರೀ. ನಮಗೆ ಯಾವ ರೋಗ ಬರಾಕತ್ತವು, ನಾವು ಏನು ತಿನ್ನಾಕತ್ತೀವಿ, ನಮ್ಮ ಬದುಕು ಯಾವುದ್ರ ಕಡೆ ಹೊಂಟತಿ ಅನ್ನುವಂಥದ್ದು ನಮಗೆ ಗೊತ್ತಾಗಬಲ್ದಾಗೈತಿ. ಪುಣ್ಯಾತ್ಮರ, ಆಧ್ಯಾತ್ಮ ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟ ಮುಖ್ಯ ಅನ್ನುವಂಥ ದೃಷ್ಟಿಕೋನದಿಂದ ಪ್ರವಚನವನ್ನು ಮನ್ಕೋಡ ಸ್ವಾಮಿಗಳು ನನಗೆ ಹೇಳ್ರಿ ಅಂತ ಹೇಳಿದರು. ನಾ ಹೇಳಿದೆ ಅವರಿಗೆ, ಆತ್ರಿ, ನಾನು ಒಂದು ಅರ್ಧ ತಾಸು ಆಧ್ಯಾತ್ಮ ಮತ್ತು ವೀರಭದ್ರೇಶ್ವರ ಅದರ ಜೊತೆಗೆ ನನಗೆ ಏನು ತಿಳಿತೈತಿ ಅದನ್ನು ಹೇಳ್ತೀನಿ. ಆದರೆ ನಮ್ಮ ಭಕ್ತರಿಗೆ ನಾವು ಸ್ವಾಮಿಗಳಾದಂಥವರು ಬಹುಮುಖ್ಯವಾಗಿರುವಂಥ ಒಂದು ಸಂದೇಶವನ್ನು ಕೊಡಬೇಕಾಗೈತಿ. ನಮ್ಮ ಹುಡುಗರು ನಮ್ಮ ಕೈಯೊಳಗಿಲ್ಲ, ನಮ್ಮ ಹಿರಿಯರು ಏನು ಮಾಡ್ಬೇಕು ಅದನ್ನು ಮಾಡಿಟ್ಟಾರ. ಇವತ್ತು ತಾಯಂದ್ರೆ ನಿಮಗೂ ನಿಮ್ಮದ ವಿಷಯ ಹೇಳಬೇಕಾಗೈತಿ. ಇವತ್ತು ನಾನು ಏನು ಅಂತಂದ್ರೆ, ನಮಗೆ ಬರಬಾರದಂಥ ರೋಗಗಳು ಬರಾಕತ್ತವು. ನಿಮ್ಮ ಹಣೆ ಬರ ಏನಂತ ನನಗೆ ಗೊತ್ತೈತಿ. ನಿಮ್ಮ ಮುಖ ನೋಡಿದ್ನಿ ಅಂದ್ರೆ ಇದ ರೋಗ ಐತೆ ಅಂತ ಹೇಳ್ತೇನೆ ನಿಮಗೆ ನಾನು. ಎಷ್ಟು ಮಂದಿಗೆ ಮೊಣಕಾಲು ನೋವು ಇಲ್ಲರಿ? ಎಷ್ಟು ಮಂದಿಗೆ ಮೊಣಕಾಲು ನೋವು ಇಲ್ಲ? ಎಷ್ಟು ಮಂದಿಗೆ ಬೆನ್ನಾನ ನರ ಜಗತವು? ಎಷ್ಟು ಜನಕ್ಕೆ ತಿಂದಿದ್ದ ಅರಗವಲ್ದಾಗೈತಿ ಇವತ್ತು. ಹಂಗಂದ್ರೆ ಏನು ತಪ್ಪು ಎಲ್ಲಿ ನಡೆದತ್ತಿದು? ನೇರವಾಗಿ ವಿಷಯಕ್ಕೆ ಬರುತ್ತೇನೆ ನಾನು. ಆಧ್ಯಾತ್ಮ ಮುಖ್ಯನೇ, ಆದರೆ ಆಧ್ಯಾತ್ಮವನ್ನು ಕೇಳಬೇಕಾಗಿತ್ತು ಅಂತಂದ್ರೆ ನೀವು ಆರೋಗ್ಯದಿಂದ ಇದ್ರೆ ಮಾತ್ರ ಆಧ್ಯಾತ್ಮವನ್ನು ಕೇಳೋಕೆ ಸಾಧ್ಯ ಐತಿ. ನಿಮಗೆ ಆರೋಗ್ಯ, ನಿಮಗೆ ದೇಹದ ಒಳಗೆ ಸೊಗಸಿಲ್ಲ ಅಂತಂದ್ರೆ ಏನು ಸ್ವಾಮಿಗಳು ಬಂದು ಏನು ಪ್ರವಚನ ಹೇಳಿದ್ರೆ ಏನು ಕೇಳೋದೈತಿ? ನಮ್ಮ ಬದುಕು ಎಲ್ಲ ಹದಗೆಟ್ಟು ಹೋಗ್ಬಿಟ್ಟೈತಿ. ಹೆಂಗಿತ್ತು ನಮ್ಮ ಬದುಕು, ನಮ್ಮ ಜೀವನ ಹೆಂಗಿತ್ತು? ಹಂಗೆ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಭಾಳ ಮಂದಿ ತಾಯಂದಿರ ಅದಾರ. ಯವ್ವ ಇಲ್ಲೊಬ್ಬ ಕುಂತಾಳ ನೋಡಕ್ಕೆ, ಹನಿ ಮ್ಯಾಲೆ ಇಷ್ಟು ಅಗ್ಲ ಬಟ್ಟು ಹಚ್ಕೊಂಡು ಕುಂತಾರ, ತಲೆ ಮ್ಯಾಲಿನ ಸೆರಗು ಹಂಗೈತಿ. ಎಷ್ಟು ಮಂದಿ ತಲೆ ಮೇಲೆ ಸೆರಗೈತಿ, ಎಷ್ಟು ಮಂದಿ ತಲೆ ಮೇಲೆ ಸೆರಗಿಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕಾಗೈತಿ. ಬದುಕು ಎತ್ತಾಗ ಹೊಂಟೈತಿ ಅಂತೇಳಿ. ಯಮ್ಮ, ನಿನ್ನ ವಯಸ್ಸು ಎಷ್ಟು ಬೇ? ಆತು. ಇಲ್ಲೊಬ್ಬಕ್ಕೆ ಅಮ್ಮ ಕುಂತಾಳ 67. ಯವ್ವ ನಗಾಕತ್ತಿ ಹಲ್ಲನ್ನು 50. ಒಂದು 10 ಜಾಸ್ತಿ ಹೇಳಿದ್ರು, ನಾ ಸುಮ್ಮನೆ ಹೇಳ್ತಿರ್ತೀನಿ ಕೇಳು. 57 ಅಂದ್ರೆ ಏನು ಸಾಮಾನ್ಯ ಅಂತ ತಿಳ್ಕೊಂಡು ನೀ ಹಾಫ್ ಸೆಂಚುರಿ ದಾಟಿ ಮುಂದೆ ಹೋಗಿ ನೀ ಮುಂದೆ ಕೊಂತಿ ಅಂತ ನಿಂದು ಹೇಳಕತ್ತೀನಿ. ನಿನಕ್ಕಿಂತ ವಯಸ್ಸಾದವ್ರು ಭಾಳ ಮಂದಿ ಅಲ್ಲಿ ಕಾಣಕತ್ತಾರ. ಅಲ್ಲಿ ಹೋಗ್ಬೇಕು ಅಮ್ಮ ಕಾಣಕತ್ತಾಳ ನನಗೆ. ಅವ್ವ ಆಕಿ ನೋಡ್ರಿ ಎಷ್ಟು ಕಳೆ ಐತಿ ಆಕಿನ ಮುಖದಾಗ ಅಂತಂದ್ರೆ, ಅವರು ಹೊಸದಾಗಿ ಮದುವೆ ಆಗಿ ಅವ್ರ ಮನೆಗೆ ನಡೆಯಕ್ಕೆ ಬಂದಾಗ ಯವ್ವ ನೆನಪು ಮಾಡ್ಕೋಬಿ,
ನಾನು ಹೇಳಕತ್ತಿದ್ದು ಹೊಸದಾಗಿ ಮದುವೆ ಆಗಿ ಬಂದಾಗ ನಡ್ಕೊಳಕ್ಕೆ ಬಂದಿದ್ದಿಲ್ಲ ಅವ. ನೀನು ಸೊಸೆಯಾಗಿ ನಿಮ್ಮ ಮನೆಗೆ ಬಂದಂಥ ಸಂದರ್ಭದೊಳಗೆ ಕೂಡಿ ಕುಟುಂಬ, ಹೌದಲ್ಲ? ನಮ್ಮ ಬದುಕು ಹೆಂಗಿತ್ತು ರೀ? ಕೂಡಿ ಕುಟುಂಬ ನಮ್ಮದು, ಹೌದಲ್ಲ? ನೀನು ಮೊಟ್ಟ ಮೊದಲು ಮಾಡಬೇಕಾಗಿರುವಂಥ ಕೆಲಸ ಏನು ಹೇಳಿದ್ರಿ? ನಿಮ್ಮ ಮನ್ಯಾಗ ಏನು ಹೇಳಿ ಕಳಿಸಿದ್ರು? ಹೊಂದ್ಕೊಂಡು ಹೋಗು. ನೋಡ್ರಿ ಹೆಂಗೈತಿ ಬಾಳೆ. ಅವ್ರ ಮಾತು ಕೇಳ್ರಿ ನೀವು. ಇದು ನಿಜವಾದ ಜೀವನ ಐತಿ. ಇದನ್ನ ಹೇಳ್ಬೇಕಾಗೈತಿ ನಾನು ಇವತ್ತು. ಹೊಂದ್ಕೊಂಡು ಹೋಗೋ ಜೀವನ. ಅಲ್ಲಿ ಹೆಂಗಾರ ಇರಲಿ, ಕಷ್ಟನರ ಇರಲಿ, ಸುಖನರ ಇರಲಿ, ಗಂಡನ ಮನೆಗೆ ಹೋಗೇವಿ ಅಂತಂದ್ರೆ ಹೊಂದ್ಕೊಂಡು ಹೋಗಬೇಕು. ಅದಕ್ಕೆ 57 ವರ್ಷ ಗಂಡನ ಜೊತೆ ಸಂಸಾರ ಮಾಡಿ ಕುಂತಾಳ. 50 ನಿಮಿಷಕ್ಕೆ ಡೈವರ್ಸ್ ಆಗಿರುವಂಥ ಉದಾಹರಣೆ ನಾನು ತೋರಿಸ್ತೇನೆ ನಿಮಗೆ. ಎಲ್ಲಿಗೆ ಹೊಂಟತ್ ನಮ್ಮ ಬದುಕು? ಯಮ್ಮ, ಈ ವಿಷಯ ನಾ ಇಲ್ಲಿ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನೀನು ಹೊಸದಾಗಿ ಮದುವೆ ಆದಾಗ ನಿಮ್ಮ ಮನ್ಯಾಗ ಎಷ್ಟು ಮಂದಿ ಇದ್ರು? 3 ಮಂದಿ ಅಣ್ಣ ತಮ್ಮರು, ಹೌದಲ್ಲ? ನೀನು ಹೊಂದ್ಕೊಂಡು ಹೋಗಂತೇಳಿ ನಿಮ್ಮ ಮನ್ಯಾಗ ಹೇಳಿ ಕಳಿಸಿದ್ರು. ರೊಟ್ಟಿ ಹೆಂಗೆ ಬಡಿತಿದ್ದಿ ನೀನು ಹೇಳಿ ನನಗೆ? ರಪ 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 ರೊಟ್ಟಿ ಬಡಿತಿದ್ರು. ಹೊಸದಾಗಿ ಮದುವೆ ಆಗಿ ಬಂದಾಗ ಬಡಿತಿದ್ರೆ ಇಲ್ಲ ಅವ್ವ? ಭಾಳ ಮಂದಿ ಇದ್ದೀರಿ. ಆಕೆ ಮುಂದೆ ಕಂಡಾಳಂತ ಹಾಕಿದಷ್ಟು ಹೇಳಿ ಮತ್ತೆ ಸೀಟಿಗೆ ಎದ್ಗಿದ್ರಿ ನೀವು. ಯಾರು ಹಿರಿಯರು? ನೀವೆಲ್ಲರೂ ಭಾಳ ಮಂದಿ ಹಿರಿಯರು ಇಲ್ಲಿ ಕುಂತೀರಿ ನೋಡ್ರಿ. ಟಪ್ಪಿಗೆ ಹಾಕೊಂಡು ಅಜ್ಜಾರು ಕುಂತಾರ. ಹೆಂಗೆ ಕುಂತಾರ? ಕಾಲು ಇಲ್ಲ, ಕೈ ಇಲ್ಲ, ಅಷ್ಟು ಆರಾಮ್ ಕುಂತಾರ. ನಮ್ಮಂಥ ಹುಡುಗರಿಗೆ 25 kg ಚೀಲ ನೆಲವಲ್ರಿ ಎಚ್ಚರ ಅಜ್ಜಾರು, ಹೌದಲ್ರಿ? 25 kg ಚೀಲ ನೆಗೋರಿಲ್ಲ. ನಿಮ್ಮ ಊರಾಗಿದ್ದರೂ ಇರ್ಬೋದು, ಯಾಕಂದ್ರೆ ನೀವು ಒಂದಿಷ್ಟು ರೈತರ ಮಕ್ಕಳದಿರಿ, ಹೌದಲ್ಲ? ನಮ್ಮ ಹಿಂದಿನ ಕಾಲದ ಬದುಕು ಹೆಂಗಿತ್ತು ಅಂತಂದ್ರೆ, ಹೊಸದಾಗಿ ಆ ಹೆಣ್ಮಗಳು ಮನೆಗೆ ಮದುವೆ ಆಗಿ ಬಂದ್ಲು ಅಂತಂದ್ರೆ ಬಾಳೆ ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕು. ಮನೆಯೊಳಗೆ ರೊಟ್ಟಿ ಬಡಿಕೋಬೇಕು. ಎಷ್ಟು ಮಂದಿ ಇರ್ತಾರ ಅಷ್ಟು ಮಂದಿಗೆ ರೊಟ್ಟಿ ಬೆಳಬೇಕು. ಎಷ್ಟೊತ್ತಿಗೆ ಹೇಳ್ತಿದ್ದೀವಿ ನೀನು? ನೋಡ್ರಿ, 4 ಗಂಟೆಗೆ ಹೇಳ್ತಿದ್ರಿಲ್ಲ? 4 ಗಂಟೆಗೆ ಎದ್ದು ಒಲಿನ ಹಚ್ತಿದ್ರು ಅವ್ರು. ಭಾಳ ಮಂದಿ ಇಲ್ಲದಿರಿ ಹೆಣ್ಮಕ್ಳು. ಒಲಿ ಹಚ್ಚಿದ್ರು ಅಂತಂತಂದ್ರೆ ಏನು ಮಾಡ್ತಿದ್ರಿ ನೀವು? ರಪ 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 ರೊಟ್ಟಿ ಬಡಿತಿದ್ರಿ. ಅಂಥ ರೊಟ್ಟಿ ಅಂತಂದ್ರೆ ನೀವೇನು ಬಡಿತೀರಲ್ಲ ಗಿಟ್ಟಿಗ, ಅಂಥವು ಕನಿಷ್ಠ ಒಂದು 4 ರಿಂದ 5 ರೊಟ್ಟಿ, ಹೌದಲ್ರಿ? ಅಂಥವು ಒಂದೊಂದು ರೊಟ್ಟಿ. ಇವು ಮಗ ಆಕಿ ರೊಟ್ಟಿ ಸಪ್ಪಳ ಆಗುತ್ತಲೇ ಹೇಳ್ಬೇಕು. ಇವ ರೊಟ್ಟಿ ಸಪ್ಪಳ ಆಗುತ್ತಲೇ ಹೇಳ್ಬೇಕು. ಈಕಿ ರಪ ರಪ ಬಡಿಯಾಕತ್ತಾಳ ಅಂತಂದ್ರೆ ಇವು ಚಪ್ಪ ಚಪ್ಪ ಹೇಳ್ಬೇಕು. ಎದ್ದವನ ಸೀದೆ ಎಲ್ಲಿಗೆ ಹೊಕ್ಕಾನ? ಹಕ್ಕಿಗೆ ಹೋದ ಅಂತಂದ್ರೆ ಸೀದ ಸೆಗಣಿನ ಬೆಳಿಬೇಕು. ಸೀದ ಸೆಗಣಿ ಬೆಳೆದ ಅಂತಂದ್ರೆ ಸೆಗಣಿ ಹೋದ ಆ ಬಸವಣ್ಣಗೆ ಏನು ಹಾಕ್ಬೇಕು ಅದನ್ನೆಲ್ಲ ಹಾಕಿ ಹೋಗಿ ಜಡ್ದ 4 ರೊಟ್ಟ್ಯಾಗ ಕಲ್ಲಾಗ ಅರ್ಧ ಖಾರ ತಗೊಂಡು ಹಿಂಗೆ ಮಿಜ್ಜಿ ಖಾರ ಒಗೆದು ಮ್ಯಾಲೆ ಕುಸುಬಿನ್ನಿ ಹಾಕ್ಕೊಂಡು ತಿಂದ ಅಂತಂದ್ರೆ ಹೆಗಲ ಮೇಲೆ ಮಿನಿನ. ಎಲ್ಲಿ ಹೋಗೈತ್ರಿ ನಮ್ಮ ಬದುಕು? ಎಲ್ಲಿ ಹೋಗೈತಿ? ನಾವು ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಪರಿಶುದ್ಧವಾಗಿಲ್ಲ. ನಾವು ತಿನ್ನುವಂಥ ಆಹಾರದೊಳಗೆ ವಿಷ ಬೆರ್ತೈತಿ. ಹಿಂದಿನ ಕಾಲದೊಳಗೆ 4 ಗಂಟೆಗೆ ಎದ್ದು ರೊಟ್ಟಿ ಬಡಿತಿದ್ಲು. ಆಕೆಗೆ ಮೈಕೈ ನೋವು ಇಲ್ಲ, ಕೈಕಾಲು ನೋವು ಇಲ್ಲ, ಶುಗರ್ನೂ ಇಲ್ಲ, ಬಿಪಿನೂ ಇಲ್ಲ. ಈಗಿದ್ದವ್ರಿಗೆ ಏನು ಬಂದೈತಿ ಅಂದ್ರೆ ಶುಗರು ಬಂದೈತಿ, BP ಬಂದೈತಿ. ತಿನ್ನಬಾರ್ದಂತ ತಿಂದು ನಮ್ಮ ಜೀವನ ಹೆಂಗಾಗೈತಿ ಅಂತಂದ್ರೆ, ತಿಂದಾಕ ಒಂದು ಗುಳಿಗೆ ಹೊಟ್ಟೆ ಹಸ್ಯಾಕ, ಹೌದಲ್ರಿ ಸರ್? ಹೊಟ್ಟೆ ಹಸ್ಯಾಕ ಒಂದು ಗುಳಿಗೆ, ಹೊಟ್ಟೆ ಹಸದ ಮ್ಯಾಲೆ ಅದನ್ನು ತಿಂದಿದ್ದನ್ನು ಕರಗಸಕ ಒಂದು ಗುಳಿಗೆ, ಆ ಕರಗಿದ್ದನ್ನು ಹೊರಗೆ ಹಾಕಕ್ಕೆ ಒಂದು ಗುಳಿಗೆ. ಎಲ್ಲಿ ಹೋಗೈತ್ರಿ ನಮ್ಮ ಬದುಕು? ಎಲ್ಲ ಹಾಳಾಗಿ ಹೋಗೈತಿ ನಮ್ಮ ಬದುಕು. ಎಲ್ಲ ಹದಗೆಟ್ಟು ಹೋಗೈತಿ. ಆ ಹದಗೆಟ್ಟಿರುವಂಥ ಬದುಕನ್ನು ಬರೀ ನಾವು ಸ್ವಾಮಿಗಳು ಆಧ್ಯಾತ್ಮ ಅಷ್ಟೇ ಹೇಳ